ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ಇವತ್ತು ಟೇಸ್ಟಿಯಾದಂತಹ ನುಗ್ಗೆಕಾಯಿ ಡ್ರೈ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಇದು ಚಪಾತಿ, ರೊಟ್ಟಿ ಮತ್ತು ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾವು ಹಸಿಕಾಯಿಯನ್ನು ತೆಗೆದುಕೊಂಡಿದ್ದೀವಿ. ಈ ಹಸಿಕಾಯಿಗೆ 1 ಇಂಚಷ್ಟು ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ರುಬ್ಕೊಂಡು ಬರಬೇಕು. ಈ ರೀತಿ ರುಬ್ಕೊಂಡು ಬಂದ ನಂತರ ನಾವು ನುಗ್ಗೆಕಾಯಿಯನ್ನು ಕಟ್ ಮಾಡಿ ಇಟ್ಕೋಬೇಕು. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ. ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಜೀರಿಗೆ, ಸಾಸಿವೆಯನ್ನು ಹಾಕ್ಕೊಂಡು ಇದು ಸ್ವಲ್ಪ ಸಿಡಿದ ಮೇಲೆ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಟೊಮೆಟೊ ಹಣ್ಣು ಮತ್ತು ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು. ಇದಕ್ಕೆ ಯಾವುದೇ ರೀತಿಯ ಈರುಳ್ಳಿಯನ್ನು ಬಳಸ್ತಾ ಇಲ್ಲ. ಡ್ರೈ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಗ್ರೇವಿ ಥರ. ನೀವೊಮ್ಮೆ ಟ್ರೈ ಮಾಡಿ. ಇವಾಗ ಟೊಮೆಟೊನ ಹಾಕಿಬಿಟ್ಟು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಗೋರಿ. ಇದು ಫ್ರೈ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀವಿ ಅಂತ ನೋಡಿಕೊಂಡು ಆ ಕ್ವಾಂಟಿಟಿಯಲ್ಲಿ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಖಾರ, ಸ್ವಲ್ಪ ಅರಿಶಿನ ಪೌಡರನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗಂತೂ ನುಗ್ಗೆಕಾಯಿ ಸೀಸನ್ ಕೂಡ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಕೊನೆಯಲ್ಲಿ ಎಜುಕೇಷನ್ ಟ್ರಿಕ್ಸ್ ಅಂತೂ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಟೊಮೆಟೊ ಅದೆಲ್ಲ ಬೆಂದ ನಂತರ ನಾವು ಅದಕ್ಕೆ ರುಬ್ಬಿಟ್ಕೊಂಡಂತಹ ಕೊಬ್ಬರಿಯನ್ನು ಹಾಕ್ಕೊಂಡು ನಂತರ ಹೆಚ್ಚಿಟ್ಕೊಂಡಂತಹ ನುಗ್ಗೆಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಹಸಿ ನುಗ್ಗೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಕುಕ್ಕರಲ್ಲಿ 1 ವಿಸಿಲ್ ಕೂಗಿಸಿನೂ ಹಾಕ್ಕೋಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಯೋದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಇದನ್ನು ಒಂದು 5 ನಿಮಿಷದಿಂದ 10 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು. ಯಾಕಂದರೆ ಹಸಿದಿರ್ತೈತಲ್ಲ. ಸೊ ಇವಾಗ ನೋಡಿರಿ ಫೈನಲಿ ಕುದ್ದಿದೆ. ಕುದ್ದ ನಂತರ ನಾವು ಇದಕ್ಕೆ ಗುರಳ್ ಪುಡಿ ಮತ್ತು ಗರಂ ಮಸಾಲವನ್ನು ಹಾಕಬೇಕು. ಸ್ವಲ್ಪ ಧನ್ಯ ಪೌಡರನ್ನು ಹಾಕಿದರೆ ನಮ್ಮದು ಟೇಸ್ಟಿಯಾದಂತಹ ನುಗ್ಗೆಕಾಯಿ ಫ್ರೈ ರೆಡಿ ಆಗುತ್ತೆ. ಇದಂತೂ ತುಂಬ ಆಸಮಾಗಿರುತ್ತೆ. ಸಾಂಬಾರ್ಗಿಂತ ಚೆನ್ನಾಗಿ ಬರುತ್ತೆ. ನುಗ್ಗೆಕಾಯಿ ಜಾಸ್ತಿ ಇದ್ದಾಗ ಇದೇ ರೀತಿ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಟೇಸ್ಟಿಯಾದಂತಹ ನುಗ್ಗೆಕಾಯಿ ಫ್ರೈ ರೆಡಿ ಆಯಿತು. ಇವಾಗ ಮಸಾಲೆ, ಧನ್ಯ ಪೌಡರ್ ಮತ್ತು ಸ್ವಲ್ಪ ಗುರಳ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋಬೇಕು. ಮಿಕ್ಸ್ ಮಾಡಿ ತೊಗೊಂಡು ಒಂದು 2-3 ನಿಮಿಷ ಬಿಟ್ಟರೆ ಇದು ನೀರೆಲ್ಲ ಹೋಗಿ ಸ್ವಲ್ಪ ಡ್ರೈ ಆಗುತ್ತೆ. ನೋಡಿರಿ ಇವಾಗ ಕುದಿಯೋದಕ್ಕೆ ಬಿಟ್ಬಿಡೋಣ. ನೋಡಿರಿ ಟೇಸ್ಟಿಯಾದಂತಹ ಫ್ರೈ ರೆಡಿ ಆಯಿತು. ಇವತ್ತಿನ ಟಿಪ್ ಆಫ್ ದ ಡೇ ಏನಪ್ಪ ಅಂದರೆ ಭಾರತದ ಉಪರಾಷ್ಟ್ರಪತಿಗಳ ಪಟ್ಟಿ 1952ರಿಂದ 2024ರವರೆಗೆ ಬರ್ತಕ್ಕಂತಹ ಉಪರಾಷ್ಟ್ರಪತಿಗಳನ್ನು ಒಂದು ಟ್ರಿಕ್ಸ್ ಮೂಲಕ ಇವತ್ತಿಗೆ ಟೋಟಲ್ ಆಗಿ 13 ಉಪರಾಷ್ಟ್ರಪತಿಗಳಿದ್ದಾರೆ. ಅದಕ್ಕೆ ಈ ಟ್ರಿಕ್ಸನ್ನು ಬಳಸಿ ಈಸಿಯಾಗಿ ನೆನಪಿಟ್ಕೊಳ್ಬೋದು. ಟ್ರಿಕ್ಸ್ ಏನಪ್ಪ ಅಂದ್ರೆ ರಾಧಾ ಜಾಕೀರ, ಗಿರಿ ರಮಣ, ಗೋಪಾಲ ಜತ್ತಿ, ಮಹಮ್ಮದನ ಬುತ್ತಿ, ಗೋಪಾಲನ ಜತ್ತಿ, ಮಹಮ್ಮದನ ಬುತ್ತಿ, ರಾಮನ ಶಕ್ತಿ, ಶಂಕರನ ಭಕ್ತಿ, ರಾಮನ ಶಕ್ತಿ, ಶಂಕರನ ಭಕ್ತಿ, ನಾರಾಯಣ, ಕೃಷ್ಣನ ಆಸಕ್ತಿ, ಸಿಂಗ್ ಅನ್ಸಾರಿ, ವೆಂಕಟ್ ಧನ್ಕರ್ ಸಂಸಾರಿ, ಸಿಂಗ್ ಅನ್ಸಾರಿ, ವೆಂಕಟ್ ಧನ್ಕರ್ ಸಂಸಾರಿ. ಈ ರೀತಿಯಾಗಿ ನಾವು ಈಸಿಯಾಗಿ ಈ ಹಾಡಿನ ಮೂಲಕ, ಪದ್ಯದ ಮೂಲಕ ನಾವು ನೆನಪಿಟ್ಕೊಂಡ್ರೆ ಈ 13 ಉಪರಾಷ್ಟ್ರಪತಿಗಳ ಹೆಸರನ್ನು ನಾವು ಈಸಿಯಾಗಿ ಟ್ರೇಸ್ ಮಾಡ್ಬೋದು. ಇಲ್ಲಿ ನಾನು ರೆಡ್ ಕಲರಲ್ಲಿ ಬರೆದಂತಹ ಅಕ್ಷರಗಳು ಕೇವಲ ಅದು ಪದ್ಯಕ್ಕೆ ಹೆಲ್ಪಿಂಗ್ ವರ್ಡ್ಸ್ ಆಗಿ ಬಳಸಿರೋದು. ಈ ಬಿಳಿ ಬಣ್ಣದ ಅಕ್ಷರಗಳಿದಾವಲ್ಲ ಇವು ಎಲ್ಲವೂ ಕೂಡ ಉಪರಾಷ್ಟ್ರಪತಿಗಳ ಹೆಸರನ್ನು ಸೂಚಿಸುವಂತಹ ಪದಗಳು. ಇವಾಗ ನಾವು ವಿಸ್ತರಿಸಿ ನೋಡಿದಾಗ ರಾಧಾ ಅಂದರೆ ನಾವು 2 ಸಾರಿ ರಾಧಾ ಬಳಸಿರೋದ್ರಿಂದ ಅದೇನಿಲ್ಲ, ಪದ್ಯಕ್ಕೋಸ್ಕರ ಬಳಸಿರ್ತಕ್ಕಂಥದ್ದು. ರಾಧಾ ಅಂದರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಇವರು 1952ರಲ್ಲಿ ಉಪರಾಷ್ಟ್ರಪತಿಗಳು, ಮೊದಲನೆಯ ಉಪರಾಷ್ಟ್ರಪತಿಗಳು. ಗಿರಿ ಅಂದರೆ ವಿ ಗಿರಿ ಅವರು. ಜಾಕೀರ್ ಹುಸೇನ್ ಅವರು 2ನೇದವರು. ಗೋಪಾಲ ಅಂದರೆ ಗೋಪಾಲ್ ಸ್ವರೂಪ್ ಪಾಠಕ್ ಅವರು 4ನೇದವರು. 5ನೇದವರು ಜತ್ತಿ ಅಂದರೆ ಬಿ ಡಿ ಜತ್ತಿ ಅವರು. ಮಹಮ್ಮದನ ಬುತ್ತಿ ಅಂತ ಕರೆದಾಗ ಮಹಮ್ಮದ್ ಹಿದಾಯುತಲ್ ಅಂತಿದ್ರು ಅವರು. ರಾಮನ ಶಕ್ತಿ ಅಂದಾಗ ರಾಮಸ್ವಾಮಿ ವೆಂಕಟರಮನ್. ಶಂಕರನ ಭಕ್ತಿ ಎಂದಾಗ ಶಂಕರ ದಯಾಳ್ ಶರ್ಮಾ ಅವರು. ನಾರಾಯಣ ಅಂದರೆ ಕೋಚೇರಿ ರಾಮನ್ ನಾರಾಯಣ್ ಅವರು. ಕೃಷ್ಣನ ಆಸಕ್ತಿ ಎಂದಾಗ ಕೃಷ್ಣಕಾಂತ್ ಅವರು.
ಅದೇ ರೀತಿ ಸಿಂಗ್ ಅನ್ಸಾರಿ ಅಂದಾಗ ಬೈರೋನ್ ಸಿಂಗ್ ಶೆಖಾವತ್ ಅವರು. ಅನ್ಸಾರಿ ಅಂದರೆ ಮಹಮ್ಮದ್ ಅಹಮದ್ ಅನ್ಸಾರಿ ಅವರು, ಮಹಮ್ಮದ್ ಅಹಮದ್ ಅನ್ಸಾರಿ ಅವರು. ಅದೇ ರೀತಿ ವೆಂಕಟ್ ಅಂದರೆ ವೆಂಕಟಯ್ಯ ನಾಯ್ಡು ಅವರು. ಜಗದೀಪ್ ಧನ್ಕರ್ ಅವರು ಇವತ್ತಿನ ಪ್ರಸ್ತುತ ಉಪರಾಷ್ಟ್ರಪತಿಗಳಾಗಿದ್ದಾರೆ. ಈ ರೀತಿಯಾಗಿ ನಾವು ಈಸಿಯಾಗಿ ಈ ಒಂದು ಪದ್ಯದ ಮೂಲಕ 13 ಉಪರಾಷ್ಟ್ರಪತಿಗಳ ಪಟ್ಟಿಯನ್ನು ಈಸಿಯಾಗಿ ಟ್ರೇಸ್ ಮಾಡ್ಬೋದು. ಇದೇ ರೀತಿ ನಾನು ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಹಲವಾರು ಟ್ರಿಕ್ಸ್ಗಳನ್ನು ಕೊಟ್ಟಿದ್ದೀನಿ. ಯಾರೆಲ್ಲ ಈ ಹಿಂದಿನ ವಿಡಿಯೋವನ್ನು ನೋಡಿಲ್ಲ, ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನಿಮಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.